ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಒಂದು 20 to 27 lakh ಬಜೆಟ್ ಒಳಗಡೆ ಒನ್ ಆಫ್ ದ ಬೆಸ್ಟ್ ಪ್ರಾಕ್ಟಿಕಲ್ ಇವಿನ ಏನಾದರೂ ನೋಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಸೊ ಯುಂಡೈ ಅವರ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಎಸ್ ಯು ವಿ ಆದ ಕ್ರೆಟಾದಲ್ಲಿ ಇಷ್ಟು ದಿನ ಪೆಟ್ರೋಲ್ ಡೀಸೆಲ್ ಆಪ್ಷನ್ ಇತ್ತು. ಇವಾಗ ಬಂದ್ಬಿಟ್ಟು ಇವಿ ಕೂಡ ಆಸ್ ಅ ಆಪ್ಷನ್ ಮಾಡಿದ್ದಾರೆ. ಈ ಮಾಡೆಲಲ್ಲಿ ನಿಮಗೆ ಎರಡು ಬ್ಯಾಟ್ರಿ ಪ್ಯಾಕ್ ಆಫರ್ ಮಾಡ್ತಾರೆ ಯುಂಡೈ ಅವರು. ಒಂದು ಬಂದ್ಬಿಟ್ಟು 42 kW, ಇನ್ನೊಂದು ಬಂದ್ಬಿಟ್ಟು 51.4 kW. ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಟ್ಯಾಂಡರ್ಡ್ ರೇಂಜ್ ಅಂಡ್ ಲಾಂಗ್ ರೇಂಜ್ ಅಂತ ಕರೀತಾರೆ. ಇವತ್ತು ನಮ್ಮ ಜೊತೆ ಏನಿದೆ, ಇದು ಬಂದ್ಬಿಟ್ಟು ಎಕ್ಸಲೆನ್ಸ್ LR ಅಂತೇಳಿ, ಇದು ಟಾಪ್ ಆಫ್ ದ ಲೈನ್ ಈ ಮಾಡೆಲಲ್ಲಿ. ಸೊ ಈ ವೇರಿಯಂಟಲ್ಲಿ ಯುಂಡೈ ಏನೆಲ್ಲ ಫೀಚರ್ಸ್ನ ಆಫರ್ ಮಾಡ್ತಿದೆ ತನ್ನ ಕಸ್ಟಮರ್ಸ್ಗೆ ಅನ್ನೋದನ್ನ ನಾನು ಈ ಕಂಪ್ಲೀಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದೇ ರೀತಿ ಮೋರ್ ಕಂಟೆಂಟ್ಗೆ ನಮಗೆ ಸಪೋರ್ಟ್ ಮಾಡಿ. ಸೊ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡ್ದೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಅಂತ ಬಂದಾಗ ನಿಮಗೆ ಕಂಪ್ಲೀಟ್ ನೀಟ್ ಫಿನಿಶ್ ಬರುತ್ತೆ. ಸೊ ಡಿಸೈನಲ್ಲಿ ನಿಮಗೆ ಅಷ್ಟು ಡಿಫ್ರೆನ್ಸ್ ಏನಿಲ್ಲ, ಬಟ್ ಪ್ರಾಕ್ಟಿಕಾಲಿಟಿ ಇದೆ ಇಲ್ಲಿ. ಸೊ ನೀವು ಫ್ರಂಟಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಮರಾ ಇದೆ. ಸೊ ವೆಹಿಕಲಲ್ಲಿ ಲೆವೆಲ್ 2 ಅಡಾಸ್ ಬರುತ್ತೆ, ರೇನ್ ಸೆನ್ಸಿಂಗ್ ವೈಪರ್ ಇದೆ. ರೀಸೆಂಟ್ ಅಪ್ಡೇಟಲ್ಲಿ ಬಂದುಬಿಟ್ಟು ಹ್ಯುಂಡೈ ಅವರು ಡ್ಯಾಶ್ ಕ್ಯಾಮ್ ಕೂಡ ಬಿಲ್ಟ್ ಇನ್ ಕೊಡ್ತಿದ್ದಾರೆ. ಸೊ ಬಟ್ ಈ ಡ್ಯಾಶ್ ಕ್ಯಾಮ್ ಬಂದುಬಿಟ್ಟು ಫ್ರಂಟ್ ಮಾತ್ರ ರೆಕಾರ್ಡ್ ಆಗುತ್ತೆ, ರೇರ್ ಡ್ಯಾಶ್ ಕ್ಯಾಮ್ ಬರೋಲ್ಲ. ಇದರಲ್ಲಿ 64 GB SD ಕಾರ್ಡ್ ಕೂಡ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 3 hours ನಿಮಗೆ ಫುಟೇಜ್ ರೆಕಾರ್ಡ್ ಆಗಿ ಇಟ್ಕೊಳ್ಬೋದು ನೀವು ವಿತ್ ವೈಫೈ ಕನೆಕ್ಟಿವಿಟಿ. ಫ್ರಂಟ್ ಹುಡ್ ಮೇಲೆ ನಿಮಗೆ ಬಂದುಬಿಟ್ಟು ಕ್ಯಾರೆಕ್ಟರ್ ಲೈನ್ಸ್ ಇದೆ. ಸೊ ಮೋರ್ ಬೋಲ್ಡ್ ಡಿಸೈನ್. ಸೊ ಸ್ಟ್ಯಾಂಡರ್ಡ್ ಕ್ರೆಟಾದಲ್ಲಿ ಥರ ಇಲ್ಲಿ ಕೂಡ ನಿಮಗೆ ಎಂಡ್ ಟು ಎಂಡ್ ಕನೆಕ್ಟೆಡ್ DRL ಬರುತ್ತೆ ವಿತ್ ಪೊಸಿಷನಿಂಗ್ ಲ್ಯಾಂಪ್. ಹಾಗೆ ಈ ವೆಹಿಕಲಲ್ಲಿ ಬಂದ್ಬಿಟ್ಟು ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಕ್ವಾಡ್ ಬೀಮ್ LED ಹೆಡ್ಲೈಟ್ಸ್ ಬರುತ್ತೆ, ಬೆಟರ್ ವಿಸಿಬಿಲಿಟಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಹಾಗೆ ಇಲ್ಲಿ ನಿಮಗೆ ಆಕ್ಟಿವ್ ಏರ್ ಕರ್ಟನ್ ಕೂಡ ಕೊಟ್ಟಿದ್ದಾರೆ. ಸೊ ಯುಂಡೈ ಗ್ಲೋಬಲ್ EV ಲೈನಪ್ಪಲ್ಲಿ ಐಯೋನಿಕ್ ಸೀರೀಸ್ ಅಂತ ಏನು ಬರುತ್ತೆ ಅದರಲ್ಲಿ ಪಿಕ್ಸಲೇಟ್ ಡಿಸೈನ್ನ ಯೂಸ್ ಮಾಡ್ತಾರೆ. ಸೇಮ್ ಥಿಂಗ್ ಅವರು ಇಲ್ಲಿ ಕೂಡ ಕ್ಯಾರಿ ಮಾಡ್ತಿದ್ದಾರೆ. ಫ್ರಂಟಲ್ಲಿ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಪಿಕ್ಸಲೇಟೆಡ್ ಡಿಸೈನ್ನ ಯೂಸ್ ಮಾಡಿದ್ದಾರೆ. ಡೀಟೇಲ್ ಅಂತ ನೋಡೋದಾದರೆ ಈ ಕಂಪ್ಲೀಟ್ ಗ್ಲಾಸಲ್ಲಿ ಕೂಡ ನಿಮಗೆ ಪಿಕ್ಸಲೇಟೆಡ್ ಡಿಸೈನ್ನ ಇದು ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ನಿಮಗೆ ಕ್ಯಾಮರಾ ಕೊಟ್ಟಿದ್ದಾರೆ. ಹೌದು, ಈ ವೆಹಿಕಲಲ್ಲಿ 360 ಡಿಗ್ರಿ ಕ್ಯಾಮರಾ ಬರುತ್ತೆ. ಯುಂಡೈ ಲೋಗೋ ಏನು ಇಲ್ಲಿ ಪೊಸಿಷನ್ ಮಾಡಿದ್ದಾರೆ ಇದರಿಂದನೇ ನಿಮಗೆ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸೊ ಸೆಂಟ್ರಲ್ಲಿ ಪೊಸಿಷನಿಂಗ್ ಮಾಡೋದ್ರಿಂದ ಚಾರ್ಜರ್ ನಿಮಗೆ ಲೆಫ್ಟ್ ಇರಲಿ ರೈಟ್ ಇರಲಿ ನೀವು ಈಸಿಲಿ ನೀವು ಇದನ್ನ ಚಾರ್ಜ್ ಮಾಡ್ಕೊಳ್ಬೋದು. ಸೊ ಸರೌಂಡಿಂಗ್ ಲೈಟ್ ಏನಿದೆ ಇದು ಬಂದುಬಿಟ್ಟು ಮಲ್ಟಿ ಕಲರ್ ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ಚಾರ್ಜಿಂಗ್. ಇಫ್ ಇನ್ ಕೇಸ್ ನೀವು ಚಾರ್ಜ್ ಆದಮೇಲೆ ಇದು ಗ್ರೀನ್ ಕಲರ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಚಾರ್ಜ್ ಮಾಡೋ ಟೈಮಲ್ಲಿ ಏನೋ ಎರರ್ ಬಂದರೆ ಇದು ಕಂಪ್ಲೀಟ್ ರೆಡ್ ಕಲರ್ ಆಗಿ ಇಂಡಿಕೇಟ್ ಮಾಡುತ್ತೆ ನಿಮಗೆ. ಸೊ ಇಲ್ಲಿ ಕ್ಯೂಬಿಕಲ್ ಡಿಸೈನ್ ಏನು ನೀವು ನೋಡ್ತಾ ಇದ್ದೀರಲ್ಲ, ಒಂದು ಬಂದುಬಿಟ್ಟು 25% ಚಾರ್ಜ್ನ ಇಂಡಿಕೇಟ್ ಮಾಡುತ್ತೆ. ಸೊ ಚಾರ್ಜಿಂಗ್ ಇನ್ಫಾರ್ಮೇಷನ್ ಏನಿದೆ ಎಷ್ಟು ಪರ್ಸೆಂಟ್ ಇದೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಫ್ರಂಟ್ ಬಂಪರಲ್ಲಿ ಏನಿದೆ ನಿಮಗೆ ಇದು ಬಂದುಬಿಟ್ಟು ಸಿಲ್ವರ್ ಟೈಪಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಮೋರ್ ಬೋಲ್ಡ್ ಲುಕ್ಗೋಸ್ಕರ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ರಡಾರ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೀವೇನು ನೋಡ್ತಾರೆ ಇದು ಆ್ಯಕ್ಟಿವ್ ಏರ್ ಪ್ಲಾಪ್ ಅಂತ ಹೇಳ್ಬಿಟ್ಟು, ಇದು ಯಾವಾಗ ಏನಾದರೂ ವೆಹಿಕಲ್ ಎಲೆಕ್ಟ್ರಿಕಲ್ಸ್ಗೆ ಇಲ್ಲಾಂದರೆ ಏನಾದರೂ ಬ್ಯಾಟ್ರಿಗೆ ಏರ್ ಬೇಕಾದಾಗ ಇದು ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಸೊ ನಿಮಗೆ ಬೆಟರ್ ಏರ್ ಇಂಟೇಕ್ ಆಗಿ ಎಲೆಕ್ಟ್ರಾನಿಕ್ನ ಕೂಲ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಬೇಡ ಅಂತ ಕಾರಣದಲ್ಲಿ ಇದು ಆಟೋಮೆಟಿಕಾಗಿ ಕ್ಲೋಸ್ ಆಗುತ್ತೆ. ಸೊ ನಿಮ್ಮ ವೆಹಿಕಲ್ಗೆ ಬೆಟರ್ ಏರೋಡೈನಮಿಕ್ಸ್ ಸಿಗುತ್ತೆ. ಸೊ ಇದಾಗಿದ್ದು ಕಂಪ್ಲೀಟ್ ಫ್ರಂಟ್ ಲುಕ್. ಸೊ ಬನ್ನಿ ಸೈಡ್ ಪ್ರೊಫೈಲ್ಗೆ ಹೋಗೋಣ. ಸೈಡ್ ಪ್ರೊಫೈಲ್ ಅಂತ ನೋಡೋದಾದರೆ ನಿಮಗೆ ಅಷ್ಟು ಚೇಂಜಸ್ ನೋಡಲಿಕ್ಕೆ ಸಿಗಲ್ಲ. ಓವರ್ VM ವಿತ್ ಟರ್ನಿಂಗ್ ಇಂಡಿಕೇಟರ್ ಬರುತ್ತೆ, 360 ಡಿಗ್ರಿ ಕ್ಯಾಮರಾ ಆಪ್ಷನ್ ವಿತ್ ಪೆಡಲ್ ಲ್ಯಾಂಪ್ ಬಂದುಬಿಡುತ್ತೆ. ಕ್ರೆಟಾ ಇವಿನಲ್ಲಿ ಯಾವುದೇ ಮಾಡೆಲ್ ನೀವು ಹೋದರೂ ಕೂಡ ಕ್ರೋಮ್ ಫಿನಿಶ್ ಡೋರ್ ಹ್ಯಾಂಡಲ್ ಎಲ್ಲ ಆಪ್ಷನ್ ಬರಲ್ಲ, ಬಾಡಿ ಕಲರ್ ಮಾತ್ರ ಬರುತ್ತೆ. ಸೊ ಡ್ಯೂಯಲ್ ಟೋನ್ ಆಗಿರೋದ್ರಿಂದ ನಿಮಗೆ ರೂಫ್ ರೈಲ್ಸ್ ಹಾಗೆ ಸೈಡ್ ಗಾರ್ನಿಶ್ ಏನು ಯುಂಡೈ ಸ್ಟ್ಯಾಂಡರ್ಡ್ ಇದೆ, ಯುಂಡೈ ಕ್ರೆಟಾದಲ್ಲಿ ಸ್ಟ್ಯಾಂಡರ್ಡ್ ಇದೆ, ಅದು ಬಂದುಬಿಟ್ಟು ಬ್ಲ್ಯಾಕ್ ಇರುತ್ತೆ. ಇಲ್ಲಾಂದರೆ ಇದು ಸಿಲ್ವರ್ ಫಿನಿಶ್ ಬರುತ್ತೆ ನಿಮಗೆ. ಸೊ ಮೇಜರ್ ಚೇಂಜಸ್ ಅಂತ ನೋಡೋದಾದರೆ ವೀಲ್ಸಲ್ಲಿ ನೀವು ನೋಡ್ಬೋದು, ಇದು ಬಂದುಬಿಟ್ಟು 17 inches ಆರೋ ಅಲಾಯ್ ವೀಲ್ ಅಂತ ಯುಂಡೈ ಹೇಳುತ್ತೆ. ಇದು ಮೋರ್ ಏರೋಡೈನಮಿಕ್ ಡಿಸೈನ್ ಆಗಿರೋದು. ಹಾಗೆ ಇಲ್ಲಿ ಟೈರ್ ಏನು ಯೂಸ್ ಮಾಡ್ತಿದ್ದಾರಲ್ಲ ಇದು ನಾರ್ಮಲ್ ಕ್ರೆಟಾಗೆ ಕಂಪೇರ್ ಮಾಡಿ ಇದು ಡಿಫ್ರೆಂಟ್ ಇರುತ್ತೆ. ಇದು ಲೋ ರೆಸಿಸ್ಟಿಂಗ್ ಟೈರ್ ಅಂತ ಹೇಳ್ತಾರೆ. ಇದರಿಂದ ಏನಪ್ಪ ಅಂತ ಹೇಳಿದ್ರೆ EVಸಲ್ಲಿ ಹೇಗಿದ್ರು ಸೌಂಡ್ ಬರಲ್ಲ ಅಲ್ಲ, ಟೈರ್ ಸೌಂಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ರೋಡ್ ನಾಯ್ಸ್ ಬರುತ್ತೆ ಕ್ಯಾಬಿನಲ್ಲಿ. ಸೊ ಅದನ್ನ ಇನ್ನೂ ರೆಡ್ಯೂಸ್ ಮಾಡಲಿಕ್ಕೆ ಲೋ ರೆಸಿಸ್ಟಿಂಗ್ ಟೈರ್ನ ಯೂಸ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಬೆಟರ್ ಇನ್ಸುಲೇಷನ್ ಸಿಗುತ್ತೆ ವೆಹಿಕಲ್ ಒಳಗಡೆ. ಹಾಗೆ ನಿಮಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಹಾಗೂ ರೇರಲ್ಲೂ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ 200 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಡ್ತಾರೆ. ಸೊ ಇದು ಬಾರ್ನ್ ಎಲೆಕ್ಟ್ರಿಕ್ ಆಗದೆ ಇದ್ರೂ ಕೂಡ ಇದರಲ್ಲಿ ನಿಮಗೆ 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಬ್ಯಾಟ್ರಿ ಸ್ವಲ್ಪ ಎಕ್ಸ್ಪೋಸ್ಡ್ ಆಗಿದೆ, ಬಟ್ ಕ್ಲಿಯರೆನ್ಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಇದರಲ್ಲಿ. ಕಾಂಪಿಟೇಷನಲ್ಲಿ ನಿಮಗೆ ಅವರು ಬಾರ್ನ್ ಎಲೆಕ್ಟ್ರಿಕ್ ಇದ್ದರೂ ಕೂಡ ಸಮ್ ಆಫ್ ದ ವೆಹಿಕಲ್ಸಲ್ಲಿ ನಿಮಗೆ ಬ್ಯಾಟ್ರಿ ಕಾಣಿಸಲ್ಲ, ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿನೇ ಇರುತ್ತೆ. ಸೊ ಪ್ರಾಕ್ಟಿಕಾಲಿಟಿ ನೋಡೋದಾದರೆ ಸಸ್ಪೆನ್ಷನ್ ಕೂಡ ಇದರಲ್ಲಿ ಟ್ಯೂನಿಂಗ್ ಆಗಿದೆ ಅಂತ ಯುಂಡೈ ಹೇಳ್ತಾರೆ. ನೋಡೋದಾದರೆ ನಿಮಗೆ ಶಾರ್ಕ್ ಫಿನ್ ಆ್ಯಂಟಿನಾ, ಸ್ಪಾಯ್ಲರ್ ವಿತ್ ಐ ಮೋಟೆಡ್ ಸ್ಟಾಪ್ ಲ್ಯಾಂಪ್ ಬರುತ್ತೆ, ರೇರ್ ಡಿಫಾಗರ್ ಹಾಗೆ ವಾಷರ್ ಆ್ಯಂಡ್ ವೈಪರ್ ಕೂಡ ಕೊಟ್ಟಿದ್ದಾರೆ.
ರೇರಲ್ಲಿ ಕೂಡ ನಿಮಗೆ ಅಷ್ಟು ಚೇಂಜಸ್ ನೋಡ್ಲಿಕ್ಕೆ ಏನು ಸಿಗಲ್ಲ, ಇದು ಆಲ್ಮೋಸ್ಟ್ ಸೇಮೇ ಇರುತ್ತೆ. ಸೊ ಎಂಡ್ ಟು ಎಂಡ್ ಕನೆಕ್ಟೆಡ್ ಟೇಲ್ ಲೈಟ್ ಕೊಟ್ಟಿದ್ದಾರೆ ವಿತ್ ಸೀಕ್ವೆನ್ಷಿಯಲ್ ಇಂಡಿಕೇಟರ್. ಸೊ ಇಲ್ಲಿ ಕ್ರೆಟಾ ಬ್ಯಾಡ್ಜಿಂಗ್ ಬರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದು ನಿಮಗೆ ಎಲೆಕ್ಟ್ರಿಕ್ ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ರೇರ್ ಬಂಪರಲ್ಲಿ ಕೂಡ ನಿಮಗೆ ಪಿಕ್ಸಲೇಟೆಡ್ ಡಿಸೈನ್ನ ಕ್ಯಾರಿ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಸ್ಕಿಡ್ ಪ್ಲೇಟ್ ಡಿಸೈನ್ ಕೊಟ್ಟಿರೋದ್ರೆ ಮೋರ್ ರಗಡ್ ಲುಕ್ ಕೊಡುತ್ತೆ ಗಾಡಿಗೆ. ಸೊ ಸ್ಪೇಸ್ ಅಂತ ಬಂದಾಗ ಕ್ರೆಟಾದಲ್ಲಿ ನಿಮಗೆ 433 ಲೀಟರ್ಸ್ ಕಾರ್ಗೋ ಸ್ಪೇಸ್ ಸೇಮ್ ಇದೆ, ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದಾರೆ, ಇದು ಬಂದುಬಿಟ್ಟು ಪೋರ್ಟೇಬಲ್ ಚಾರ್ಜರ್ ಹಾಗೆ ವಾಲ್ ಮೌಂಟ್ ಚಾರ್ಜರ್. ಪೋರ್ಟೇಬಲ್ ಚಾರ್ಜರ್ ನಿಮಗೆ ಆಸ್ ಅ ಸ್ಟ್ಯಾಂಡರ್ಡ್ ಎಲ್ಲ ವೇರಿಯಂಟಲ್ಲೂ ಬರುತ್ತೆ. ಬಟ್ ವಾಲ್ ಮೌಂಟ್ ಚಾರ್ಜಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ, 11 kW ಆ್ಯಂಡ್ 7.5 kW ರೀಸೆಂಟ್ ಅಪ್ಡೇಟಲ್ಲಿ. ಸೊ ಇದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡಿದ್ರೆ ಬೂಟ್ ಲ್ಯಾಂಪ್ ಬರುತ್ತೆ, LED ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಸಬ್ವೂಫರ್ ಬರುತ್ತೆ. ಇಲ್ಲಿ ಬೋಸ್ ಅಂತ ಏನೂ ಬ್ರ್ಯಾಂಡಿಂಗ್ ಆಗಿಲ್ಲ, ಬಟ್ ಈ ವೇರಿಯಂಟಲ್ಲಿ ನಿಮಗೆ 7 ಪ್ರೀಮಿಯಂ ಬೋಸ್ ಸ್ಪೀಕರ್ಸ್ ವಿತ್ ಸಬ್ವೂಫರ್ ಬರುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಬರ್ತಾ ಇರೋ ಮೋಸ್ಟ್ ಆಫ್ ದ EVಸಲ್ಲಿ ಸ್ಪೇರ್ ವೀಲ್ ಇರಲ್ಲ, ಬಟ್ ಇದರಲ್ಲಿ ನಿಮಗೆ ಸ್ಪೇರ್ ವೀಲ್ ವಿತ್ ಪ್ರಾಪರ್ ಟೂಲ್ಸ್ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಕಂಫರ್ಟ್ ಅಂತ ನೀವು ನೋಡೋದಾದರೆ ನಿಮಗೆ ಬಿಲ್ಟ್ ಇನ್ ಸನ್ಶೇಡ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಡ್ಯೂಯಲ್ ಟೋನ್ ಇಂಟೀರಿಯರ್ ಕೊಟ್ಟಿದ್ದಾರೆ, ಮೋರ್ ಫ್ರೆಶ್ ಫೀಲ್ ಆಗುತ್ತೆ ನಿಮ್ಗೆ. ಆ್ಯಕ್ಚುಲಿ ಇದು ಡೀಪ್ ನೇವಿ ಬ್ಲೂ ವಿತ್ ಬೇಜ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸೊ ರೇರ್ ಹೆಡ್ರೆಸ್ಟ್ ಅಡ್ಜಸ್ಟಬಲ್ ಇರುತ್ತೆ. 60-40 ಸ್ಪ್ಲಿಟ್ಟಲ್ಲಿ ನಿಮಗೆ ರೇರ್ ಸೀಟ್ಸ್ ಫೋಲ್ಡ್ ಮಾಡ್ಕೊಳ್ಬೋದು. ಆಮ್ರೆಸ್ಟ್ ಬರುತ್ತೆ ವಿತ್ ಕಪ್ ಹೋಲ್ಡರ್. ಹಾಗೆ ಇದೇನು ಸೀಟ್ ನೀವು ನೋಡ್ತಿದ್ದಲ್ಲ, ಒಂದು ಸ್ಟೆಪ್ ಬೇಕಾದ್ರೆ ನೀವು ರಿಕ್ಲೈನ್ ಕೂಡ ಮಾಡ್ಕೊಳ್ಬೋದು, ಸೊ ಬೆಟರ್ ಕಂಫರ್ಟ್ಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ರೆಟಾ ಇವಿನಲ್ಲಿ ಒಂದಲ್ಲ ಅಂತ 2 ವೈರ್ಲೆಸ್ ಚಾರ್ಜರ್ ಬರುತ್ತೆ. ವೈರ್ಲೆಸ್ ಚಾರ್ಜರ್ ವಿತ್ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬಂದ್ಬಿಟ್ಟು AC ವೆಂಟ್ ಕೂಡ ಬರುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಬಾಸ್ ಕಂಟ್ರೋಲ್ ಇದೆ. ಫ್ರಂಟ್ 2 ಸೀಟ್ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ ನಿಮಗೆ, ಸೊ ಅದರಿಂದ ಬಾಸ್ ಕಂಟ್ರೋಲ್ ಇದೆ. ರೇರಲ್ಲಿ ಬಂದುಬಿಟ್ಟು ನಿಮಗೆ ಸೀಟ್ ಬ್ಯಾಕ್ ಟೇಬಲ್ ಅಂತ ಕೊಡ್ತಾರೆ. ನೀವು ಫ್ಲೈಟಲ್ಲೆಲ್ಲ ನೋಡ್ತೀರಾ, ಆ ಥರ ಒಂದು ಟೇಬಲ್ ಬರುತ್ತೆ ವಿತ್ ಕಪ್ ಹೋಲ್ಡರ್. ಇದು ಅಪ್ ಟು 3 kgsವರೆಗೂ ನಿಮಗೆ ವೆಯ್ಟ್ ತಡೆಯುತ್ತೆ. ಬನ್ನಿ ಫ್ರಂಟಲ್ಲಿ ನೋಡೋಣ ಏನೇನು ಬರುತ್ತೆ ಅಂತೇಳಿ. ಸೊ ಡ್ರೈವರ್ ಸೈಡ್ ಕನ್ವೀನಿಯಂಟ್ ಅಂತ ನೋಡೋದಾದರೆ ನಿಮಗೆ ಒಂದು ಟಚ್ ಬೇಸ್ಡ್ ಹ್ಯಾಂಡಲ್ ಬರುತ್ತೆ. ಸೊ ಜಸ್ಟ್ ಕೀಸ್ ನಿಮ್ಮ ಪಾಕೆಟಲ್ಲಿದೆ ಸಾಕು, ಹ್ಯಾಂಡಲ್ನ ಗ್ರ್ಯಾಬ್ ಮಾಡಿದ್ರೆ ನಿಮಗೆ ಲಾಕ್ ಅನ್ಲಾಕ್ ಆಗುತ್ತೆ. ಇದು NFC ಟೆಕ್ನಾಲಜಿ ಅಂತ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ನಿಮಗೆ ಕೀ ಕಾರ್ಡ್ ಬರುತ್ತೆ, ಜಸ್ಟ್ ಅದನ್ನ ಆ್ಯಸ್ ಆಕ್ಸೆಸರೀಸ್ ನೀವು ಬೈ ಮಾಡಿದ್ರೆ ಟ್ಯಾಪ್ ಮಾಡಿ ನಿಮಗೆ ಲಾಕ್ ಅನ್ಲಾಕ್ ಹಾಗೆ ಗಾಡಿನ ಕೂಡ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಮಾಸ್ಟರ್ ಕಂಟ್ರೋಲ್ಸ್ ನಿಮಗೆ ಡ್ರೈವರ್ ಸೈಡ್ ಡೋರಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಫ್ರಂಟ್ ಸೀಟ್ ಏನಿದೆಯಲ್ಲ, ಫ್ರಂಟದು ಏನು ಡ್ರೈವರ್ ಸೈಡ್ ಸೀಟ್ ಇದೆ, ಅದು ಬಂದುಬಿಟ್ಟು ನಿಮಗೆ 2 ಮೆಮೊರೀಸ್ನ ನೀವು ಸೇವ್ ಮಾಡ್ಕೊಳ್ಳೋದು, ಮೆಮೊರಿ ಫಂಕ್ಷನ್ ಬರುತ್ತೆ. ಸೊ ಇಂಟೀರಿಯರ್ ಬಂದುಬಿಟ್ಟು ನಿಮಗೆ ಡ್ಯೂಯಲ್ ಟೋನ್, ಹಾಗೆ ನಿಮಗೆ ಇಲ್ಲಿ ಕೂಡ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ಬೋಸ್ ಸ್ಪೀಕರ್ಸ್ನ ಆಫರ್ ಮಾಡ್ತಾರೆ. ಟೋಟಲ್ 5 ಸ್ಪೀಕರ್, 2 ಟ್ವಿಟರ್, 1 ಸಬ್ವೂಫರ್ ಬರುತ್ತೆ ಇದರಲ್ಲಿ. ಡ್ರೈವರ್ ಸೈಡ್ ಸೀಟ್ ಬಂದುಬಿಟ್ಟು ನೀವು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಮಾಡೋದು 8 ವೇ, ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಬಂದರೆ ನೀವು ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಆನ್ ಆಫ್ ಇದು ಮಾಡ್ಕೊಳ್ಳೋದು. ಇದರಲ್ಲಿ ಹಿಲ್ ಡೀಸೆಂಟ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ, ಬೆಸ್ಟ್ ಅದು ಅಲ್ಲದೆ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಬಟನ್, ಹಾಗೆ ವೆಹಿಕಲ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಸೊ ಕಂಪ್ಲೀಟ್ ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ತುಂಬ ಪ್ರೀಮಿಯಮ್ ಆಗಿದೆ. ಕ್ರೆಟಾದಲ್ಲಿ ಬಂದುಬಿಟ್ಟು ಫಿಟ್ ಆ್ಯಂಡ್ ಫಿನಿಶ್ಗೆ ಯಾವುದೇ ರೀತಿ ಕೊರತೆ ಇಲ್ಲ. ಸೊ ಸ್ಟೇರಿಂಗ್ ಏನು ನೋಡ್ತಿದ್ರೆ, ಇದು ಮೇಜರ್ ಚೇಂಜ್. ಇದು ಬಂದುಬಿಟ್ಟು ನಿಮಗೆ 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಇಲ್ಲಿ ಯಾವುದೇ ರೀತಿ Hyundai ಲೋಗೋ ಬರಲ್ಲ, ಮಾರ್ಸ್ ಕೋಡ್ನ ಯೂಸ್ ಮಾಡ್ತಾರೆ. ಸೊ ಲೆದರ್ ಆಫ್ ಸ್ಟೇರಿಂಗ್ ವೀಲ್ ಬರುತ್ತೆ. ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ, ಕ್ರೆಟಾದಲ್ಲಿ ಎಲ್ಲ ಮೀಡಿಯಾ ಕಂಟ್ರೋಲ್ಸ್ ಈ ಕಡೆ ಇರುತ್ತೆ, ಕ್ರೂಸ್ ಕಂಟ್ರೋಲ್ ಈ ಕಡೆ ಇರುತ್ತೆ, ಬಟ್ ಇದು ರಿವರ್ಸ್ ಆರ್ಡರ್ ಬರುತ್ತೆ ನಿಮಗೆ. ಸೊ ಮಲ್ಟಿಮೀಡಿಯಾ ಕಂಟ್ರೋಲ್ ನಿಮಗೆ ರೈಟ್ ಸೈಡ್ ಕೊಟ್ಟಿದ್ದಾರೆ, ಕ್ರೂಸ್ ಕಂಟ್ರೋಲ್ ಎಲ್ಲ ಬಂದುಬಿಟ್ಟು ನಿಮಗೆ ಲೆಫ್ಟ್ ಸೈಡ್ ಬರುತ್ತೆ. ಇದು ಯಾವ ಥರ ಡಿಸೈನ್ ಆಗಿದೆ ಅಂದರೆ, ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಡ್ರೈವ್ ಸೆಲೆಕ್ಟ್ ಎಲ್ಲ ಬಂದುಬಿಟ್ಟು ನಿಮಗೆ ರೈಟ್ ಸೈಡೇ ಬರುತ್ತೆ. ಸೊ ಇಲ್ಲಿ ಕನ್ವೆನ್ಷನಲ್ಲಿ ಇವಾಗ ಇಲ್ಲಿ ಚೇಂಜ್ ಮಾಡಬೇಕು ಆ ಥರ ಯಾವುದೂ ಬರೋಲ್ಲ. ಸೊ ಕಂಪ್ಲೀಟ್ ಚೇಂಜ್ ನಿಮ್ಗೆ ಇಲ್ಲಿಂದನೇ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಲೆಫ್ಟ್ ಲೆಗ್ಗು ಲೆಫ್ಟ್ ಹ್ಯಾಂಡು ಯೂಸೇ ಇಲ್ಲ. ಸೊ ರೈಟ್ ಲೆಗ್ಗಲ್ಲೇ ಕಂಪ್ಲೀಟ್ ಕಂಟ್ರೋಲ್ ಬಂದು ನಿಮಗೆ ರೈಟ್ ಸೈಡೇ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಬಂದುಬಿಟ್ಟು ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಬರುತ್ತೆ. ಇಲ್ಲೊಂದು ಲಿವರ್ ಇದೆ, ಇದನ್ನ ಪುಲ್ ಮಾಡಿ ನೀವು ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ರೇಂಜ್ ಸೆನ್ಸಿಂಗ್ ಆಟೋ ಹೆಡ್ಲೈಟ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ, ರೈಟ್ ಸೈಡಲ್ಲಿ ಬರುತ್ತೆ ನಿಮಗೆ. ವಿತ್ ಹೈ ಬೀಮ್ ಅಸಿಸ್ಟ್ ಇದೆ, ಅಡ್ಯಾಸ್ ಇರೋ ಕಾರಣ. ಹಾಗೆ ನಿಮಗೆ ಇಲ್ಲಿ ಬಂದುಬಿಟ್ಟು ರೇಂಜ್ ಸೆನ್ಸಿಂಗ್ ವೈಪರ್ ಕಂಟ್ರೋಲ್ ಬಂದುಬಿಡುತ್ತೆ. ಫುಲ್ಲಿ ಡಿಜಿಟಲ್ ಕ್ಲಸ್ಟರ್. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ, ಇಂಟರ್ಫೇಸ್ ಬಂದುಬಿಟ್ಟು ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಜಾಸ್ತಿ ಕನ್ಫ್ಯೂಸ್ ಆಗೋ ರೀತಿ ಇರಲ್ಲ, ತುಂಬ ಈಸಿಯಾಗಿದೆ. ಆ್ಯಂಡ್ ಕರೆಂಟ್ಲಿ ಬಂದುಬಿಟ್ಟು ನಾನು AC ಎಲ್ಲ ಟರ್ನ್ ಆಫ್ ಮಾಡಿದ್ದೀನಿ, AC ಏನು ಆನ್ ಮಾಡಿಲ್ಲ. ಈ ವೆಹಿಕಲಲ್ಲಿ ಬಂದುಬಿಟ್ಟು ಕಂಪನಿ ಕ್ಲೈಮ್ ಮಾಡೋದು 510 ಕಿಲೋಮೀಟರ್ಸ್. ಬಟ್ ಇಲ್ಲಿ ಬಂದುಬಿಟ್ಟು ಕರೆಂಟ್ಲಿ ವೆಹಿಕಲಲ್ಲಿ ಬಂದುಬಿಟ್ಟು 95% ಚಾರ್ಜ್ ಇದೆ. ವೆಹಿಕಲ್ ಬಂದುಬಿಟ್ಟು 507 ಕಿಲೋಮೀಟರ್ ತೋರಿಸ್ತಿದೆ. ಸೊ ಕ್ಲಸ್ಟರ್ ಬಂದುಬಿಟ್ಟು ಫುಲ್ಲಿ ಡಿಜಿಟಲ್ ಇದೆ. ಸೊ 360 ಡಿಗ್ರಿ ಕ್ಯಾಮರಾ ಇರೋದ್ರಿಂದ ಇಂಡಿಕೇಟರ್ ಆನ್ ಮಾಡಿದ್ರೆ ನಿಮಗೆ ಬ್ಲೈಂಡ್ ವ್ಯೂ ಬರುತ್ತೆ. ಹೈ ಆ್ಯಂಡ್ TPMS ಕೂಡ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿದೆ UI, ಈಸಿಲಿ ನೀವು ರೀಡ್ ಮಾಡ್ಕೊಳ್ಳೋದು, ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ.
ಇಲ್ಲಿ ನೀವು ನೋಡ್ತಾ ಇರ್ಬೋದು ಕರೆಂಟ್ಲಿ ವೆಹಿಕಲಲ್ಲಿ 95% ಚಾರ್ಜ್ ಇದೆ. ವೆಹಿಕಲ್ ಬಂದುಬಿಟ್ಟು 507 ಕಿಲೋಮೀಟರ್ ತೋರಿಸಿದೆ. ಬಟ್ ನಾನು ಎ ಸಿ ಎಲ್ಲ ಆಫ್ ಮಾಡಿದ್ದೀನಿ, ಎ ಸಿಯನ್ನು ಆನ್ ಮಾಡಿಲ್ಲ. ಆ್ಯಂಡ್ ಡ್ರೈವ್ ಮೋಡ್, ಎ ಸಿ ಹಾಗೆ ಲೋಡ್ ಮೇಲೆ ನಿಮಗೆ ರೇಂಜ್ ವೇರಿ ಆಗುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಿಮಗೆ ಯೂಸರ್ ಫ್ರೆಂಡ್ಲಿ. ಇದರಲ್ಲಿ 2 ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಇ ವಿ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ಏನು ಪರ್ಸೆಂಟೇಜ್ ಚಾರ್ಜ್ ಇದೆ, ಹಾಗೆ ಬಂದುಬಿಟ್ಟು ನಿಮಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತೇಳಿ. ಸೊ ಆಲ್ರೆಡಿ ಕ್ರೆಟಾದಲ್ಲಿ ಬಂದುಬಿಟ್ಟು ನಿಮಗೆ 10,000+ ಚಾರ್ಜಿಂಗ್ ಸ್ಟೇಷನ್ ಆಲ್ರೆಡಿ ಮ್ಯಾಪ್ಡ್ ಆಗಿದೆ. ಸೊ ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಈಸಿಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದು. ಸ್ಪ್ಲಿಟ್ ಸ್ಕ್ರೀನ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಕ್ರೆಟಾ ಇ ವಿನಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಇನ್-ಕಾರ್ ಪೇಮೆಂಟ್ ಅಂತ ಮಾಡಿದ್ದಾರೆ. ಸೊ ವೆಹಿಕಲಲ್ಲಿ ಬಂದುಬಿಟ್ಟು ನೀವು ಜಸ್ಟ್ ನಿಮ್ಮ ಅಕೌಂಟ್ನ ನೀವು ಆ್ಯಡ್ ಮಾಡಿದ್ರೆ ಸಾಕು. ಔಟ್ಸೈಡ್ ಹೋದಾಗ ವೆಂಡರ್ ಟು ವೆಂಡರ್ ನೀವು ಚಾರ್ಜರ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ಬ್ಯಾಲೆನ್ಸ್ನ ಇಡಬೇಕು, ಆ ಥರ ಜಂಜಾಟೇನೂ ಬರೋಲ್ಲ. ಜಸ್ಟ್ ನೀವು ಇದರಿಂದನೇ ಪ್ಲಗ್ ಮಾಡಿ ಇದರಿಂದನೇ ಪೇಮೆಂಟ್ ಮಾಡ್ಕೊಳ್ಬೋದು. ಮೋರ್ ಕನ್ವೀನಿಯೆಂಟ್ ಆಗಿರುತ್ತೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಡ್ಯೂಯಲ್ ಝೋನ್ ಎ ಸಿ ಕಂಟ್ರೋಲ್ ಬರುತ್ತೆ. ಕಂಪ್ಲೀಟ್ ಟಚ್ ಪ್ಯಾನಲ್, ಬಟ್ ಟೆಂಪ್ರೇಚರ್ಗೆಲ್ಲ ಬಂದುಬಿಟ್ಟು ನಿಮಗೆ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಇಲ್ಲೊಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ, ಹಾಗೆ ಸ್ಟೋರೇಜ್ ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ. ಕಂಪೇರ್ ಟು ನಾರ್ಮಲ್ ಕ್ರೆಟಾಗಿ ಇದು ಮಾಡಿದ್ರೆ ಚೇಂಜಸ್ ಇಲ್ಲಿ ನೀವು ನೋಡ್ಲಿಕ್ಕೆ ಸಿಗೋದು. ಫ್ಲೋಟಿಂಗ್ ಟೈಪ್ ಕಂಟ್ರೋಲ್ ಬರುತ್ತೆ, ಫ್ಲೋಟಿಂಗ್ ಟೈಪ್ ಕನ್ಸೋಲ್ ಬರುತ್ತೆ ನಿಮಗೆ. ಇಲ್ಲಿ ಕೂಡ ನಿಮಗೆ ಆಂಬಿಯೆಂಟ್ ಲೈಟ್ನ ಯೂಸ್ ಮಾಡಿದ್ದಾರೆ. ಡ್ರೈವ್ ಮೋಡ್ಸ್ ಬರುತ್ತೆ, 3 ಡ್ರೈವ್ ಮೋಡ್ಸ್ ಇದೆ. ಸ್ಪೋರ್ಟ್ಸ್, ಇಕೋ ಹಾಗೆ ನಾರ್ಮಲ್. ನೀವು ನಿಮ್ಮ ಕನ್ವೀನಿಯಂಟ್ ಪ್ರಕಾರ ಡ್ರೈವ್ ಮೋಡ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಲೆಕ್ಟ್ರಿಕ್ ಹ್ಯಾಂಡ್ ಬ್ರೇಕ್ ವಿತ್ ಆಟೋ ಫಂಕ್ಷನ್ ಕೊಟ್ಟಿದ್ದಾರೆ. ವ್ಯೂ ಬಟನ್ ಬರುತ್ತೆ, 360 ಡಿಗ್ರಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿಕ್ಕೆ. ಫ್ರಂಟ್ 2 ಸೀಟು ವೆಂಟಿಲೇಟೆಡ್ ಸೀಟ್ಸ್ ಇರುತ್ತೆ. ಸೊ ಅದ್ರ ಕಂಟ್ರೋಲ್ ನಿಮ್ಗೆ ಇಲ್ಲಿ ಬಂದುಬಿಡುತ್ತೆ. ಕ್ರೆಟಾ ಇ ವಿನಲ್ಲಿ ಒಂದಲ್ಲ ಅಂತ 2 ಕೂಲಿಂಗ್ ಗ್ಲೋ ಬಾಕ್ಸ್ ಬರುತ್ತೆ ವಿತ್ ಸ್ಟೋರೇಜ್. ಇಲ್ಲೊಂದು ಬರುತ್ತೆ, ಹಾಗೆ ಇಲ್ಲೊಂದಿದೆ. ಕ್ರ್ಯಾಶ್ ಪ್ಯಾಡ್ ಬರುತ್ತೆ ವಿತ್ ಬ್ಲೂ ಆಂಬಿಯೆಂಟ್ ಲೈಟ್. ಆಟೋ ಡಿಮ್ಮಿಂಗ್ IVM ಕೊಟ್ಟಿದ್ದಾರೆ ವಿತ್ ಟೆಲಿಮ್ಯಾಟಿಕ್ ಸ್ವಿಚಸ್. ಡ್ಯಾಶ್ ಕ್ಯಾಮ್ ಆಗಲೇ ಹೇಳಿದ್ನಲ್ಲ ಸರ್. ಸನ್ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ರೀಡಿಂಗ್ ಲೈಟ್ ನೋಡಿ ಕಂಪ್ಲೀಟ್ LED ಇದೆ. LED ರೀಡಿಂಗ್ ಲೈಟ್ ಬರುತ್ತೆ. ವಾಯ್ಸ್ ಎನೇಬಲ್ಡ್ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ. ಇಂಟೀರಿಯರ್ ತುಂಬ ಫ್ರೆಶ್ ಫೀಲ್ ಆಗುತ್ತೆ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ತುಂಬ ಫಿಟ್ ಆ್ಯಂಡ್ ಫಿನಿಷಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ. ಹಾಗೆ ಇಲ್ಲೊಂದು ನಿಮಗೆ ಬಂದುಬಿಟ್ಟು ಮೆಟಲ್ ಪ್ಯಾಡ್ ಕೊಟ್ಟಿದ್ದಾರೆ. ನೀವೇನಾದರೂ ಬೇಕಂದರೆ ಯಾವ್ದಾದ್ರು ಮ್ಯಾಗ್ನೆಟ್ ನೀವು ಸ್ಟಿಕ್ ಮಾಡ್ಬೋದು. ಫೋನ್ ಎಲ್ಲ ಸ್ಟಿಕ್ ಆಗೋಲ್ಲ. ವೆಹಿಕಲ್ಲಿ ಬಂದುಬಿಟ್ಟು V12 ಫಂಕ್ಷನ್ ಕೂಡ ಇದೆ. ಸೊ ರೇರ್ ಸೀಟ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು 3 ಪಿನ್ ಪ್ಲಗ್ ಬರುತ್ತೆ ನಿಮಗೆ. ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಇದು 3 ಪಿನ್ ಪ್ಲಗ್ ಬರುತ್ತೆ. ಪವರ್ ಔಟ್ಪುಟ್ ಬಂದುಬಿಟ್ಟು ನಿಮಗೆ 2.3 kW ಇದೆ. ಅಂದಾಗ ನೀವು ಬೇಕಂದರೆ ಲ್ಯಾಪ್ಟಾಪ್ ಏನೇ ಎಲೆಕ್ಟ್ರಿಕ್ ಡಿವೈಸ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಗೆ ಇಲ್ಲೊಂದು ಸ್ಪೀಕರ್ ಕೊಟ್ಟಿದ್ದಾರೆ. ಸೀಟ್ ಮಾತ್ರ ತುಂಬ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಕ್ರೆಟಾ ನೋನ್ ಫಾರ್ ಕಂಫರ್ಟೇಬಲ್. ಫ್ಯಾಮಿಲಿ ಓರಿಯೆಂಟೆಡ್ ವೆಹಿಕಲ್ ನೋಡಿದ್ರೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ಜಾಸ್ತಿ ಫೀಚರ್ಸ್ ಎಲ್ಲ ಬರೋಲ್ಲ. ಸೊ ಫೀಚರ್ಸ್ ಏನೇನು ಹ್ಯುಂಡೈ ಕೊಟ್ಟಿದೆ, ಇದೆಷ್ಟು ಪ್ರಾಕ್ಟಿಕಾಲಿಟಿಗೆ ಡೈಲಿ ಬೇಸ್ ಲೈಫ್ ಸ್ಟೈಲ್ಗೆ ಏನೆಲ್ಲ ಬೇಕಲ್ಲ ಅದೆಲ್ಲ ಈ ಗಾಡಿನಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಸೊ ಬನ್ನಿ. ಕ್ರೆಟಾ ಇ ವಿನಲ್ಲಿ ಬಂದುಬಿಟ್ಟು ಹ್ಯುಂಡೈ ಅವರು 8 years 1,60,000 ಕಿಲೋಮೀಟರ್ ವಾರಂಟಿನ ಆಫರ್ ಮಾಡ್ತಾರೆ. ಬೈ ಡಿಫಾಲ್ಟ್ ವೆಹಿಕಲ್ಗೆ ಅಂತ ಬಂದುಬಿಟ್ಟು ನಿಮಗೆ 3 years ವಾರಂಟಿ ಬರುತ್ತೆ. ನೀವು ಬೇಕಂದರೆ 4th and 5th year ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. 3 years ನಿಮಗೆ ಬ್ಲೂ ಲಿಂಕ್, ರೋಡ್ ಸೈಡ್ ಅಸಿಸ್ಟೆನ್ಸ್ ಹಾಗೆ ನ್ಯಾವಿಗೇಷನ್ ಕಾಂಪ್ಲಿಮೆಂಟ್ರಿ ಹ್ಯುಂಡೈ ಆಫರ್ ಮಾಡುತ್ತೆ ಕ್ರೆಟಾ ಇ ವಿನಲ್ಲಿ. ಇದು ಫ್ರಂಟ್ ವೀಲ್ ಡ್ರೈವ್ ಆಗಿರುತ್ತೆ. ಇದರಲ್ಲಿ 42 kW ಬ್ಯಾಟ್ರಿ ಪ್ಯಾಕ್ ಏನು ಬರುತ್ತಲ್ಲ, ಇದು ಬಂದುಬಿಟ್ಟು 420 ಕಿಲೋಮೀಟರ್ ರೇಂಜ್ ಹ್ಯುಂಡೈ ಕ್ಲೈಮ್ ಮಾಡುತ್ತೆ. ಅದು ಅಲ್ಲದೆ ಅದರ ಪವರ್ ಔಟ್ಪುಟ್ ಬಂದುಬಿಟ್ಟು ನಿಮಗೆ 42 kWಗೆ 135 bhp ಬರುತ್ತೆ. 51.4 kW ಬ್ಯಾಟ್ರಿ ಪ್ಯಾಕ್ ಏನೋ ನೀವು ತೊಗೊಂಡಿದ್ದೀರಿ ಅಂದರೆ bhp ಬಂದುಬಿಟ್ಟು 171 ಬರುತ್ತೆ. ಅದು ಅಲ್ಲದೆ ನಿಮಗೆ ಬಂದುಬಿಟ್ಟು ರೇಂಜ್ ಬಂದುಬಿಟ್ಟು 510 km ಹ್ಯುಂಡೈ ಆಫರ್ ಮಾಡ್ತಿದೆ. ಇದು ಫ್ರಂಟ್ ವೀಲ್ ಡ್ರೈವ್ ಆಗಿರುತ್ತೆ. ಸೊ ನೀವೇನಾದರೂ DC ಚಾರ್ಜರ್ನ ಯೂಸ್ ಮಾಡ್ತೀರಾ ಅಂದರೆ 50 kW DC ಚಾರ್ಜ್ವರೆಗೂ ಅಪ್ ಟು ಇದು ಇವಾಗ ಸಪೋರ್ಟ್ ಮಾಡ್ತಿದೆ. ಹ್ಯುಂಡೈ ಪ್ರಕಾರ ಅವರು ಒಂದು ಸಾಫ್ಟ್ವೇರ್ ಅಪ್ಡೇಟ್ ಪ್ಲಾನ್ ಮಾಡ್ತಾರೆ. ಅದಾದಮೇಲೆ 100 kW ನೀವು ಯೂಸ್ ಮಾಡ್ಬೋದು. 50 kW ನೀವು ಯೂಸ್ ಮಾಡ್ತೀರಾ ಅಂದರೆ 10 to 80% 58 minutesಲ್ಲಿ ನೀವು ಚಾರ್ಜ್ ಮಾಡ್ಕೊಳ್ಬೋದು. ಸೊ ನೀವು ಇನ್ ಕೇಸ್ ನೀವು ಔಟ್ಸೈಡ್ ಹೋಗ್ತೀರಾ ಅಂದರೆ ಜಸ್ಟ್ ನೀವು ಒಂದು DC ಚಾರ್ಜರ್ನ ಒಂದು 30 minutes ನೀವು ಪ್ಲಗ್ ಮಾಡಿದ್ರೆ ಸೊ ನಿಮ್ಗೆ ಆಲ್ಮೋಸ್ಟ್ ನಿಮಗೆ 80%ವರೆಗೂ ಚಾರ್ಜ್ ಆಗೋಗುತ್ತೆ. ಇವಾಗ ಇದೇನು ನಿಮ್ಮ ಮಾಡಲ್ ನೋಡ್ತಾ ಇದೆಯಲ್ಲ, ಇದು ಬಿಟ್ಟು ನಿಮಗೆ ಇನ್ನೊಂದು ಆಪ್ಷನ್ ಇದೆ. ಸೊ ರೀಸೆಂಟಾಗಿ ಹ್ಯುಂಡೈ ಕ್ರೆಟಾದಲ್ಲಿ ನೈಟ್ ಎಡಿಷನ್ ಅಂತ ಹ್ಯುಂಡೈ ಇಂಟ್ರೊಡ್ಯೂಸ್ ಮಾಡಿದೆ. ನಿಮ್ಗೆ ಏನಾದರೂ ಕಂಪ್ಲೀಟ್ ಬೋಲ್ಡಾಗಿ, ಇನ್ನೂ ಬೋಲ್ಡಾಗಿ ನಿಮಗೆ ಡಿಸೈನ್ ಏನಾದರೂ ಬೇಕಂದರೆ ಓಲ್ ಬ್ಲ್ಯಾಕ್ ಎಲಿಮೆಂಟ್ಸ್ ಬ್ಲ್ಯಾಕ್ ಇದ್ದು ಇಂಟೀರಿಯರ್ ಮೋರ್ ಸ್ಪೋರ್ಟಿಯಾಗಿ ನಿಮಗೆ ಬ್ಲ್ಯಾಕ್ ಆಗಬೇಕಂದ್ರೆ ನೈಟ್ ಎಡಿಷನ್ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಅದಕ್ಕೆ ನೀವು ಅಪ್ರಾಕ್ಸಿಮೇಟ್ಲಿ 20,000 rupees ಅಡಿಷನಲ್ ಆಗಿ ಪೇ ಮಾಡ್ತೀರಾ. ಅದ್ವೈತ್ ಹ್ಯುಂಡೈ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಪ್ರೈಸ್ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಇವ್ರದ್ದು ಟೋಟಲ್ 29 ಶೋರೂಮ್ಸ್ ಅಕ್ರಾಸ್ ಕರ್ನಾಟಕ ಇದೆ. ಯಾವುದೇ ರೀತಿ ನಿಮಗೆ ಅಸಿಸ್ಟೆನ್ಸ್ ಬೇಕಿದ್ರೆ ಅವ್ರು ನಿಮ್ಗೆ ಅರೇಂಜ್ ಮಾಡ್ತಾರೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರೆಯೋಕೆ ಹೋಗಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ರೆಫರ್ ಮಾಡೋದ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗುವ.